ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ನಾರ್ಮಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ನೆಕ್ಸ್ಟ್ ಇದಾದಮೇಲೆ ಒಂದು ಚಿಕ್ಕದಾಗಿ ರಂಗೋಲಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ರಂಗೋಲಿ ಎಲ್ಲ ಬಿಟ್ಟಿದ್ದಾದಮೇಲೆ ಇಬ್ಬರಿಗೂ, ನನಗೂ ಮತ್ತು ಅಮ್ಮಂಗೆ ಇಬ್ಬರಿಗೂ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದೆ. ಇನ್ನು ಇವತ್ತು ಮದುವೆಗೆ ಹೋಗಬೇಕಿತ್ತು, ನನ್ನ ಫ್ರೆಂಡ್ ಮದುವೆಗೆ ತುಮಕೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದರದ್ದೇ ವೀಡಿಯೋ ಇದು. ಮದುವೆಗೆ ಹೋಗಬೇಕಿತ್ತಲ್ಲ, ಇನ್ನು ಕೂದಲೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಊರಿಂದ ಬಂದಮೇಲೆ ಎಣ್ಣೆನೇ ಹಚ್ಕೊಂಡಿರಲಿಲ್ಲ ನಾನು. ಹಂಗಾಗಿ ಸ್ವಲ್ಪ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಡ್ರೈ ಕೂದಲಲ್ಲಿ ತಲೆ ಸ್ನಾನ ಮಾಡ್ಕೊಂಬಿಟ್ರೆ ಇನ್ನೂ ಜಾಸ್ತಿ ಡ್ಯಾಂಡ್ರಫ್ ಈ ಥರ ಆಗಿಬಿಡುತ್ತೆ. ಹಂಗಾಗಿ ಫಸ್ಟು ಎಲ್ಲ ಕ್ಲೀನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಎಲ್ಲ ಮಾಡಿಕೊಂಡು ಒಂದು 2 ಅವರ್ 3 ಅವರ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ಅಷ್ಟು ಡ್ಯಾಂಡ್ರಫ್ ಅನ್ನೋದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನನಗೆ ಸ್ವಲ್ಪ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿನೇ ಇರ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಸ್ನಾನಕ್ಕೂ ಮುಂಚೆ ಎಣ್ಣೆ ಹಚ್ಕೊಂಡೇ ಹೋಗ್ತೀನಿ. ಒಂದೊಂದು ಟೈಮಲ್ಲಿ ಅರ್ಜೆಂಟ್ ಆಗಿಬಿಟ್ರೆ ನಾನು ಹಂಗೆ ಮಾಡ್ಕೊಂಬಿಟ್ರೆ ಜಾಸ್ತಿನೇ ಡ್ಯಾಂಡ್ರಫ್ ಆಗಿಬಿಡುತ್ತೆ. ಅದಕ್ಕೆ ಯಾವಾಗ್ಲೂ ಸ್ನಾನಕ್ಕೂ ಮುಂಚೆ ಒಂದೆರಡು 3 ಅವರ್ ಬಿಟ್ಟು ಆಮೇಲೆ ಮಾಡ್ಕೊತೀನಿ. ನೆಕ್ಸ್ಟು ಇನ್ನು ಕೂದಲಷ್ಟೇ ಡ್ರೈ ಆಗಿರಲ್ಲ, ಫೇಸ್ ಕೂಡ ಫುಲ್ಲು ಡ್ರೈ ಹಂಗಾಗಿರುತ್ತೆ. ಸ್ವಲ್ಪ ಮಾಯ್ಶ್ಚರೈಸರ್ ಬೇಕು ಅಂತ ಅನಿಸಿದರೆ ಕೊಬ್ಬರಿ ಎಣ್ಣೆ ತೊಗೊಂಡು ಸ್ವಲ್ಪ ಫೇಸ್ಗೆಲ್ಲ, ನೆಕ್ಕಿಗೆ, ಫೇಸ್ಗೆ, ಕೈಗೆ ಇದೆಲ್ಲ ಕ್ಲೀನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋದು ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಯುಗಾದಿ ಹಬ್ಬದ ಟೈಮಲ್ಲಿ ಮಾತ್ರ ಫೇಸ್ಗೆ ಎಲ್ಲ ಹಚ್ಕೊಂಡು ರೂಢಿ ಇರುತ್ತೆ ಕೆಲವರಿಗೆ. ನಾನು ಏನಾದರೂ ಸ್ವಲ್ಪ ಡ್ರೈ ಅನಿಸಿದರೆ ಫಸ್ಟ್ ಹಚ್ಕೊಂಬಿಟ್ಟು ಆಮೇಲೆ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಮೈಂಡೆಲ್ಲನೂ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ಜೊತೆಗೆ ತಲೆಗೆ ಹಚ್ಕೊಳೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಫೇಸ್ಗೆಲ್ಲ ಹಚ್ಕೊಳ್ಳೋದ್ರಿಂದ ಕಣ್ಣಿಗೆಲ್ಲ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ನಾನು ಫೇಸ್ಗೂ ಹಚ್ಕೊಂಡು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಬಟ್ಟೆ ಸ್ವಲ್ಪ ಐರನ್ ಮಾಡ್ಕೊಬೇಕಿತ್ತು. ನನ್ನ ಮಗಂದು ಇವತ್ತು ಫಸ್ಟ್ ಟೈಮ್ ನಾನು ಐರನ್ ಮಾಡ್ತಿರೋದು ಅವ್ನ ಶರ್ಟ್ ಐರನ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ನಮ್ಮ ಅಣ್ಣಂದು ಅವನದೊಂದು ಶರ್ಟ್ ಇತ್ತು, ಅದು ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಣ್ಣಂದು ಮತ್ತು ಯಶ್ವಿಕಿಂದು ಇಬ್ಬರದು ಶರ್ಟ್ ಐರನ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಊರಿಗೆ ಹೋಗಬೇಕು ಅಂದರೆ ಸಾಕು, ಏನೆಲ್ಲ ಹಾಕ್ಕೊಬೇಕು, ಯಾವ್ದು ತೊಗೊಬೇಕು, ಯಾವ ಡ್ರೆಸ್ ಹಾಕ್ಕೊಬೇಕು, ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ ಹೆಣ್ಮಕ್ಳು. ಒಂದು ವಾರ ಮುಂಚೆನೇ ತಲೆ ಕೆಡ್ಸ್ಕೊಂಡಿರ್ತಾರೆ. ಈ ಡ್ರೆಸ್ ಹಾಕ್ಕೊಳ್ಳೋದಾ, ಆ ಸ್ಯಾರಿ ಹಾಕ್ಕೊಳ್ಳೋದಾ, ಇದೆಲ್ಲ ಲಾಸ್ಟ್ ಟೈಮ್ ಯಾವುದೋ ಮದುವೆಗೆ ಹಾಕ್ಕೊಂಡಿದ್ವಿ, ಈ ಮದುವೆಗೆ ಬೇರೆ ಹಾಕ್ಕೊಳ್ಳೋಣ, ಈ ಥರ ಪ್ಲ್ಯಾನಿಂಗ್ ಇರುತ್ತೆ ಹೆಣ್ಮಕ್ಳದೆಲ್ಲ. ಇನ್ನು ನಾನು ಹೊಸದೇ ಸ್ಯಾರಿ ಹಾಕ್ಕೊಂಡಿದ್ದು, ಅದು ಒನ್ ಟೈಮ್ ಇನ್ನು ಉಟ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಹೊಸದು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ.
ಹೆಣ್ಮಕ್ಳಿಗೆ ಎಲ್ಲಾದರೂ ಫಂಕ್ಷನ್ ಬಂತು ಅಂದರೆ ಸಾಕು, ಫೇಶಿಯಲ್ಲು, ಐಬ್ರೋ ಈ ಥರದ್ದೆಲ್ಲ ತಲೆಯಲ್ಲಿ ಬಂದುಬಿಟ್ಟಿರುತ್ತೆ. ಫೇಶಿಯಲ್ಗೆ ಅಂತ ನಾನು ಯಾವತ್ತೂ ಹೋಗೋದು ಇಲ್ಲ ಪಾರ್ಲರಿಗೆ. ಇನ್ನು ಸ್ವಲ್ಪ ಐಬ್ರೋಸು ಬಂದಿರುತ್ತಲ್ಲ, ನಾನು ಅದನ್ನು ಮನೆಯಲ್ಲೇ ಮಾಡ್ಕೊತೀನಿ. ಮನೆಯಲ್ಲಿ ಅಂತ ಅಂದರೆ ಒಂದು ಐಬ್ರೋ ಪಿಕ್ ಬರುತ್ತೆ, ಅದನ್ನೇ ತೊಗೊಂಡು ನಾನು ಮಾಡ್ಕೊಳ್ತೀನಿ ಮನೆಯಲ್ಲೇ. ನಾನು ಮದುವೆನಲ್ಲಿ ಮಾಡಿಸಿದ್ದು, ಮದುವೆ ಆಗಿ ಆಲ್ರೆಡಿ ಒಂದು 7 ಇಯರ್ಸು ಆಗ್ತಾ ಬಂತು. ಇದುವರೆಗೂ ಹೊರಗಡೆ ನಾನು ಪಾರ್ಲರಲ್ಲಿ ಮಾಡಿಸ್ಕೊಂಡೇ ಇಲ್ಲ. ನಾನು ಇದರಲ್ಲೇ ಯಾವಾಗಲೂ ಸ್ವಲ್ಪ ಬಂದಿರುತ್ತಲ್ಲ, ಆವಾಗಲೇ ನೀಟಾಗಿ ಶೇಪ್ ಹೇಗೆ ಬರುತ್ತೋ ಅದೇ ಥರ ಕ್ಲೀನಾಗಿ ಮಾಡಿಕೊಂಡು ಇದರಲ್ಲೇ ಐಬ್ರೋ ಪಿಕ್ ಬರುತ್ತಲ್ಲ ಅದರಲ್ಲೇ ನಾನು ಮಾಡ್ಕೊಂಬಿಡ್ತೀನಿ. ನನಗೆ ಅದು ಐಬ್ರೋ ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊಂಬಂದ್ಬಿಟ್ರೆ ಫುಲ್ಲು ಪಿಂಪಲ್ಸ್ ಆಗಿಬಿಡುತ್ತೆ ಹಣೆ ಮೇಲೆಲ್ಲ ಜಾಸ್ತಿ. ಹಾಗಾಗಿ ನನಗೆ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಇದೇ ಕಂಫರ್ಟಬಲ್ ಅನಿಸುತ್ತೆ, ಹಂಗಾಗಿ ನಾನು ಇದರಲ್ಲೇ ಯಾವಾಗಲೂ ಮಾಡ್ಕೊಳ್ತೀನಿ. ಇಂಥ ಅರ್ಜೆಂಟ್ ಇದ್ದರೂ ಸಹ ನಾನು ಇದರಲ್ಲೇ ಮಾಡ್ಕೊಳ್ಳೋದು. ಇದು ಕ್ಲೀನಾಗಿ ಎಲ್ಲ ತೆಗ್ದಾದ್ಮೇಲೆ ಸಿಸರ್ ಇರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಬಂದುಬಿಡುತ್ತೆ. ನೆಕ್ಸ್ಟು ನೈಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಳೇದು ಎಲ್ಲ ರಿಮೂವ್ ಮಾಡಬೇಕಿತ್ತಲ್ಲ. ಇವನು ನನ್ನ ಮಗ ಯಾವಾಗಲೂ ಅಷ್ಟೇ, ಏನಾದರೂ ನೈಲ್ ಪಾಲಿಶ್ ಹಚ್ಕೊತೀನಿ, ಏನಾದರೂ ರಿಮೂವ್ ಮಾಡ್ತಿದ್ದೀನಿ ಅಂದರೆ ಸಾಕು, ನಾನೇ ಮಾಡ್ತೀನಿ ಅಂತ ಬಂದುಬಿಡ್ತಾನೆ. ನೈಲ್ ಪಾಲಿಶ್ ಏನಾದರೂ ಹಚ್ಚಕ್ಕೆ ಬರುತ್ತೆ ಅಂತಂದಿದ್ರೆ ಅದನ್ನೂ ಅವನೇ ಹಚ್ಬಿಡ್ತಿದ್ದ ಅನಿಸುತ್ತೆ. ಸ್ವಲ್ಪ ಆದ್ರೂ ಹಚ್ಬಿಟ್ಟು ಹೋಗ್ತಾನೆ. ಅವನೇ ಅದೆಲ್ಲ ರಿಮೂವ್ ಮಾಡಿದ್ದಾನೆ. ನನ್ನ ಕೈನಲ್ಲಿರೋದೆಲ್ಲ ಅವನೇ ಕ್ಲೀನಾಗಿ ರಿಮೂವ್ ಮಾಡ್ತಾನೆ. ಅವ್ನಿಗೇನೋ ಯಾವುದಾದ್ರೂ ಒಂದೊಂದು ಇಂಟ್ರೆಸ್ಟಾಗಿ ಮಾಡ್ತಾನೆ ಅಂದರೆ ಅದು ಫುಲ್ ಕ್ಲೀನಾಗಿ ಮಾಡ್ತಾನೆ, ಇಲ್ಲ ಅಂತ ಅಂದರೆ ಮಾಡೋಕ್ಕೆ ಬರೋದಿಲ್ಲ. ಆ ಥರ ಅವನು. ಹೋಗೋ ತೋರಿಸು. ನೋಡಿ ಯಾವ್ದು ಕ್ಲೀನಾಗಿ ಎಲ್ಲ ಅವನೇ ರಿಮೂವ್ ಮಾಡಿದ್ದಾನೆ. ಇನ್ನು ನಾನು ಬ್ಲ್ಯಾಕ್ ಕಲರ್ ನೈಲ್ ಪಾಲಿಶ್ ಹಚ್ಕೊಂಡಿದ್ದೆ. ಫುಲ್ ಮಳೆ ಬರ್ತಾಯಿತ್ತು, ಹೋಗೋದೇ ಡೌಟ್ ಇತ್ತು. ಮಕ್ಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೆಂಗೋ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಇತ್ತು, ಹಾಗಾಗಿ ನೈಟೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದು 8 ಗಂಟೆ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಇನ್ನು ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಸಾಕು, ಎಷ್ಟೋ ಟೈಮ್ ತೊಗೊಂಡ್ರೂ ಆಗೋದೇ ಇಲ್ಲ. ಆ ಥರ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರೆ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೋಗ್ತಾ ಇರುತ್ತೆ, ನಾವು ರೆಡಿ ಆಗ್ತಾನೆ ಇರ್ತೀವಿ. ಆ್ಯಸ್ ಯೂಶ್ವಲ್ ಅದೇ ರೆಡಿ ಆಗೋದು, ಹೇಗೆ ರೆಡಿ ಆಗ್ತೀವೋ ಹಾಗೆ, ಸ್ವಲ್ಪ ಸ್ಪೆಷಲ್ ಇರುತ್ತೆ ಅಷ್ಟೇ. ರೆಡಿ ಆದಮೇಲೆ ಹೆಣ್ಮಕ್ಳು ನೋಡೋದೇ ಒಂಥರ ಚೆಂದ. ಗಂಡು ಮಕ್ಳು ಅಂತಂದರೆ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕ್ಕೊಂಡು ಬಂದುಬಿಡ್ತಾರೆ. ಇನ್ನು ಒಂದು ಸ್ವಲ್ಪ ಹೇರ್ ಸ್ಟೈಲಿಂಗ್ ಅಂದ್ಕೊಂಡ್ರೆ ಆಗೋಯ್ತು. ನಮ್ಮದು ಹೆಣ್ಮಕ್ಳ ಕತೆ ಅಂದರೆ ಮುಗಿಯೋದೇ ಇಲ್ಲ. ತಲೆ ಬಚ್ಕೊಳಕ್ಕೆ ಈ ಥರನ ಆ ಥರನ, ಓಲೆ ಯಾವ್ದು ಮ್ಯಾಚ್ ಆಗುತ್ತೆ, ಸರ ಯಾವ್ದು ಮ್ಯಾಚ್ ಆಗುತ್ತೆ, ಬರೀ ಇದರಲ್ಲೇ ಆಗೋಗಿರುತ್ತೆ ಟೈಮಿಂಗ್ಸು. ಫಸ್ಟೇ ಎಲ್ಲ ತೆಗ್ದಿಟ್ಕೊಂಡ್ರೆ ಬೇಗ ಆಗುತ್ತೆ. ನಾವೇನೇ ಫಸ್ಟ್ ತೆಗ್ದಿಟ್ಕೊಂಡ್ರು ನಾವು ಹಾಕ್ಕೊಂಡು ನೋಡುವಾಗಲೇ ಚೇಂಜಸ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಬೇಕೋ ಅದು ಬೇಕೋ ಅಂತ ಡಿಸೈಡ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಟೈಮ್ ಆಗ್ತಾನೇ ಇರುತ್ತೆ. ಮದುವೆನಲ್ಲಿ ನಮಗೆ ಹೈಸ್ಕೂಲ್ ಟೀಚರ್ ಸಿಕ್ಕಿದ್ರು, ಇಂಗ್ಲೀಷ್ ಟೀಚರ್. ಅವರೇ ನನ್ನ ನೋಡಿ ಗುರ್ತಿಡ್ದು ಮಾತಾಡಿಸಿದ್ರು. ತುಂಬ ಖುಷಿಯಾಯಿತು. ಸೊ ನಾನು ನೋಡೇ ಇರಲಿಲ್ಲ ಅವ್ರನ್ನ, ಆಮೇಲೆ ನೋಡಿದೆ. ಇದಿಷ್ಟು ಮದುವೆಗೆ ಹೋಗಿದ್ದು ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ.